ಗಾಡಿ ಜಿಲ್ಲೆ ಬೆಳಗಾವಿಯಲ್ಲಿನ ಕನ್ನಡ ಶಾಲೆಗಳ ಸುಧಾರಣೆ, ಕನ್ನಡ ನಾಮಫಲಕ ಕಡ್ಡಾಯ, ಬೆಳಗಾವಿಯ ಹೆಸರು ಕಡ್ಡಾಯ ಬಳಕೆ, ಕನ್ನಡದಲ್ಲಿ ಪತ್ರ ವ್ಯವಹಾರ, ವಿವಿಧ ಸಮಸ್ಯೆಗಳ ಪರಿಹಾರ ಹಾಗೂ ಅಭಿವೃದ್ಧಿ ಯೋಜನೆ ಸೇರಿದಂತೆ ಕನ್ನಡ ಭಾಷೆ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕನ್ನಡ ಪರ ಸಂಘಟನೆ, ಕನ್ನಡ ಪರ ಹೋರಾಟಗಾರರೊಂದಿಗೆ ನಡೆದ ಚಿಂತನ ಮಂಥನ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಹಕಾರಿ ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಲು ಸೂಚನೆ ನೀಡಲಾಗಿದೆ. ನಿಯಮ ಪಾಲಿಸದ ಸಂಘ ಸಂಸ್ಥೆಗಳಿಗೆ ನೋಟಿಸ್ ನೀಡಲಾಗುವುದು. ಇಲಾಖೆಗಳಲ್ಲಿ ಕನ್ನಡ ಅನುಷ್ಠಾನ ವಿಷಯದ ಕುರಿತು ಪ್ರಪ್ರಥಮವಾಗಿ ಆದ್ಯತೆ ನೀಡಲಾಗಿದೆ ಎಂದರು. ಕನ್ನಡ ಪರ ಸಂಘಟನಾ ಸದಸ್ಯ ವಾಜಿದ್ ಹಿರೇಕೊಡಿ ಮಾತನಾಡಿ, ಜಿಲ್ಲೆಯಲ್ಲಿ ಚಿಂತನ ಮಂಥನ ಮಾದರಿಯ ಕನ್ನಡ ಅನುಷ್ಠಾನದ ಕುರಿತು ಇನ್ನಷ್ಟು ಸಭೆಗಳನ್ನು ನಿರಂತರ ಮಾಡಬೇಕು. ಬೆಳಗಾವಿಯ ಭಾಗದಲ್ಲಿ ಬಹಳಷ್ಟು ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುವ ಪರಿಸ್ಥಿತಿಗಳು ನಿರ್ಮಾಣವಾಗಿದೆ. ಸರಿಯಾದ ಶಾಲಾ ಕಟ್ಟಡ, ಬಸ್ ವ್ಯವಸ್ಥೆ, ರಸ್ತೆಗಳು ಸೇರಿದಂತೆ ಮೂಲಭೂತ ಸೌಕರ್ಯ ಇಲ್ಲದೆ ಕನ್ನಡ ಶಾಲೆಗಳನ್ನು ಮುಚ್ಚುವ ಹಂತಗಳಲ್ಲಿವೆ. ಮಳೆಗಾಲದಲ್ಲಿ ಶಾಲಾ ಕೊಠಡಿ, ಬೆಂಚ್, ಬೋರ್ಡ್ ಇಲ್ಲದೆ ಸಮಸ್ಯೆ ಬಹಳಷ್ಟಿವೆ. ಕೂಡಲೇ ಅಂತಹವುಗಳನ್ನು ಪಟ್ಟಿ ಮಾಡಿ ದುರಸ್ತಿ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದರ್ಗಿ ಮಾತನಾಡಿ, ಜಿಲ್ಲೆಯಲ್ಲಿ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಇತರೆ ಖಾಸಗಿ ಶಾಲೆಗಳು ಬಹಳಷ್ಟು ನಿರ್ಮಾಣವಾಗ್ತಿವೆ. ರಾಜ್ಯದಲ್ಲಿ 40,000 ಶಾಲೆಗಳು ಮುಚ್ಚುತ್ತಿವೆ. ಈ ಕುರಿತು ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಸರ್ಕಾರದ ಹಂತದಲ್ಲಿ ಚರ್ಚೆಯನ್ನ ನಡೆಸಬೇಕು. ಮ್ಯಾಗ್ನೆಟ್ ಶಾಲಾ ನೀತಿ ತುಂಬಾ ಅಪಾಯಕಾರಿ. ಇದರಿಂದ ಹೆಚ್ಚು ಕನ್ನಡ ಶಾಲೆಗಳು ಮುಚ್ಚುವ ಸಾಧ್ಯತೆ ಇದೆ ಎಂದರು. ಮ್ಯಾಗ್ನೆಟ್ ಶಾಲಾ ನೀತಿಯಿಂದ ಈಗಾಗಲೇ 17 ಲಕ್ಷ ಮಕ್ಕಳು ಶಾಲೆಯಿಂದ ಹೊರಗುಳಿದಿರುವುದ ಕುರಿತು ವರದಿಗಳು ಲಭ್ಯವಾಗಿವೆ. ಜಿಲ್ಲಾಡಳಿತದಿಂದ ಇಂತಹ ಅಪಾಯಕಾರಿ ಬೆಳವಣಿಗೆಯನ್ನು ತಡೆ ಹಿಡಿಯುವಂತೆ ಚರ್ಚಿಸಬೇಕು ಎಂದು ಚಂದರ್ಗಿ ಮನವಿ ಮಾಡಿಕೊಂಡರು. ಎಲ್ಲ ನಮ್ಮ ತೊಂದರೆಗಳನ್ನ, ಸಮಸ್ಯೆಗಳನ್ನ ನೀವು ಕೇಳ್ತಾ ಇದ್ರಿ, ಅಲ್ಲೇ ಉತ್ತರವನ್ನು ಕೂಡ ಕೊಡ್ತಾ ಇದ್ರಿ, ಅಲ್ಲೇ ಕೂಡ ಬಗೆಹರಿಸುವಂತ ಕೆಲಸ ಮಾಡ್ತಾ ಇದ್ರಿ. ವಿಶೇಷವಾಗಿ ನಿಮ್ಗೆ ನಾವು ನಿಜವಾದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳ, ಉಪನಿರ್ದೇಶಕರಾಗಿರ್ಬೋದು, ಸಹಾಯಕ ನಿರ್ದೇಶಕರಾಗಿರ್ಬೋದು ಅಂತ ಅಧಿಕಾರಿಗಳು ಬರೋದ್ರಿಂದ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಒಬ್ಬರು ಯಾರಾದ್ರೂ ಉಪಸ್ಥಿತಿ ಇರುವಂಗ ಆಗ್ಲಿ ಸರ್. ಇಲಾಖೆಗಳ ಅಧಿಕಾರಿಗಳ ಸರ್, ಶಿಕ್ಷಣ ಇರ್ಬೋದು. ನೀವು ನನಗೆ ಡಿಪಾರ್ಟ್ಮೆಂಟ್ಸ್ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ನೋಡ್ತೀವೋ ಆ ಡಿಪಾರ್ಟ್ಮೆಂಟ್ಸ್ ನೇ ಕರ್ಸೋಣ. ಅದರ್ವೈಸ್ ಇನ್ನೊಂದು KDP ಆಗಿರುತ್ತೆ. ನಾವು ಪ್ಲಾನ್ ಮಾಡ್ಕೊಂಡು ಒಂದು 5 ಡಿಪಾರ್ಟ್ಮೆಂಟ್ ತಗೊಳ್ಳೋಣ. ಅದರಲ್ಲಿ ಇರುವಂತ ಸಮಸ್ಯೆಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡೋಣ. ಅದೊಂದು ಮಾದರಿ ಆಗುತ್ತೆ. ಸೊ ನನ್ನ ಅನಿಸಿಕೆ ಶಿಕ್ಷಣ, ಎಜುಕೇಶನ್, ಹೆಲ್ತ್, ಸ್ಯಾನಿಟೇಷನ್. ಈಗ ಶಾಲೆಗಳಲ್ಲಿ ಸಮಸ್ಯೆ ಎಷ್ಟು ಇದೆ ಅಂದ್ರೆ ಎಲ್ಲ ಕಡೆ ಕಸ. ಸ್ವಲ್ಪ ಅಟ್ಲೀಸ್ಟ್ ಶಾಲೆ ಆವರಣದಲ್ಲಿ ಇರ್ಬೋದು, ಶಾಲೆ ಎದುರುಗಡೆ ಇರ್ಬೋದು, ಆ ಕಸವನ್ನು ನಾವು ವಿಲೇವಾರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಕಮಿಟಿ ಮೀಟಿಂಗ್ ಅಲ್ಲಿ ತಾವುಗಳು ವಾಲಂಟಿಯರ್ಸ್ ಆಗಿನೂ ಸುಮಾರು ಕೆಲಸ ಮಾಡ್ತೀರಾ. ತಮ್ಮ ಜೊತೆ ಅಧಿಕಾರಿಗಳು ನಾವು ಒಂದಾಗ್ತೀವಿ. ಸೊ ಎಲ್ಲೆಲ್ಲಿ ಟಾರ್ಗೆಟೆಡ್ ಏರಿಯಾಸ್ ಅಲ್ಲಿ ನಾವು ಕ್ಲೆನ್ಲಿನೆಸ್ ಡ್ರೈವ್ ಮಾಡಬೇಕು, ಪರಿಸರ ಸ್ನೇಹಿ ಚಟುವಟಿಕೆಗಳು ಮಾಡಬೇಕು. ಅದೆಲ್ಲ ಜೊತೆನಲ್ಲೇ ಮಾಡೋಣ. ಅದನ್ನು ಒಂದು ಐಟಮ್ ಇದರಲ್ಲಿ ಮಾಡ್ಬೋದು ಸರ್. ಇದಕ್ಕೆ ಪೂರಕವಾಗಿ ಅಲ್ಲಿ ಬಗ್ಗೆ ಇಟ್ಕೊಳ್ಳಿ, ಅವ್ರು ಸ್ವಚ್ಛ ಮಾಡಲಿ. ಬಗ್ಗೆ ಅಲ್ಲ, ಪೌರ ಕಾರ್ಮಿಕ ನಿರ್ಮಾಣ ಮಾಡ್ರಿ, ಅಲ್ಲಿ ನೇಮಿಸ್ರಿ, ಅಲ್ಲಿ ಅನುದಾನದಲ್ಲಿ ಕೊಟ್ಟಿ, ಆ ಶಾಲೆಯ ಅನುದಾನದಲ್ಲಿ ಆ ಪೌರ ಕಾರ್ಮಿಕರಿಗೆ ಪಗಾರ ಕೊಟ್ಟಿ ಆ ಶೌಚಾಲಯಗಳು ಸ್ವಚ್ಛ ಇರ್ತವೆ. ಸರ್, ಇನ್ನೊಂದು ನೀವು ಹೇಳ್ದಂಗ 5 ಇಲಾಖೆ ಅಧಿಕಾರಿಗಳು ಒಂದೊಂದು ಸಭೆ ಕರೆಸೋದ್ರಿಂದ ಆ ವಿಷಯದ ಬಗ್ಗೆ ಸೂಕ್ತವಾದಂತಹ ಚರ್ಚೆಗಳಾಗ್ತದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಈಗಲೇ ಡಿಸೈಡ್ ಮಾಡಬೇಕು. ಸರ್ಕಾರಿ ಇಲಾಖೆಯ ನೌಕರರಿಗೆ ಕಡ್ಡಾಯವಾಗಿ ಹಳದಿ ಕೆಂಪು ಬಣ್ಣದ ಗುರುತಿನ ಚೀಟಿ, ಟ್ಯಾಗ್ ಧರಿಸುವಂತೆ ಸೂಚನೆ ನೀಡಬೇಕು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಕನ್ನಡ ಅನುಷ್ಠಾನದಲ್ಲಿ ದೊಡ್ಡ ಜವಾಬ್ದಾರಿ ನಿರ್ವಹಿಸಬೇಕು. ನಗರದಲ್ಲಿ ಕನ್ನಡ ಬಳಕೆ, ಕನ್ನಡ ಫಲಕಗಳನ್ನು ನಿಯಮಾನುಸಾರ ಕಡ್ಡಾಯವಾಗಿ ಮಾಡಬೇಕು ಎಂದು ಕನ್ನಡ ಪರ ಸಂಘಟನೆಯ ಶ್ರೀನಿವಾಸ ತಾಳೂರ್ಕರ್ ಒತ್ತಾಯಿಸಿದರು. ನಾವು ಮುಖ್ಯಮಂತ್ರಿಗಳಿಗೆ, ಪರಮೇಶ್ವರ್ ಅವರಿಗೆ ಒಂದು ಲೆಟರ್ ಬರ್ತಿದ್ವಿ. ನನಗೆ ಗಡಬಜಾರ್ ಪೊಲೀಸ್ ಸ್ಟೇಷನ್ ಇಂದ ಒಂದು ಲೆಟರ್ ಬರ್ತದೆ. ಮಾಲ್ಮತ್ತಿ ಪೊಲೀಸ್ ಸ್ಟೇಷನ್ ಇನ್ಕ್ವೈರಿ ಮಾಡ್ತಾರೆ. ಗಡಬಜಾರ್ ಒಂದು ಲೆಟರ್ ಬರ್ತದ. ಏನಂತಂದ್ರೆ ಅವರು ಸರ್ಕಾರಕ್ಕೆ ವರದಿ ಕಳಿಸಿದ್ರು ಸರ್. ದಯವಿಟ್ಟು ಒಂದಿಟ್ಟು ನಮ್ಗೆ ಕನ್ನಡ ಹೋರಾಟಗಾರ ಮೇಲೆ, ರೈತ ಹೋರಾಟಗಾರ ಮೇಲೆ, ದಲಿತ ಹೋರಾಟಗಾರ ಮೇಲೆ ಕರುಣೆ ಇರುತ್ತೆ ಸರ್. ಪೊಲೀಸರು ನೀವು ನಮ್ಮ ಜೊತೆ ಒಳ್ಳೆ ರೀತಿ ಸ್ಪಂದಿಸ್ತೀರಿ ಸರ್. ಇವ್ರ ಮೇಲೆ ಕೇಸ್ಗಳನ್ನ ತಕ್ಕೊಳ್ಳೋದ್ರಿಂದ ನ್ಯಾಯಾಲಯಕ್ಕೆ ನಾವು ಅಗೌರವ ತೋರಿಸಿದಂಗ ಆಗ್ತೈತಿ, ಪೊಲೀಸರ ನೈತಿಕತೆಯನ್ನ ಕುಗ್ಗಿಸಿದಂಗ ಆಗ್ತೈತಿ. ಹಂಗಾದ್ರೆ ನೀವು ನಮ್ಮ ಕೇಸ್ ಹಾಕಿ ನಮ್ಮ ನೈತಿಕತೆ ಕುಗ್ಗಿಸ್ತಾ
ಕುಗ್ಗಿಸ್ತೀರಿ ಅನ್ನೋ ಆ ಪ್ರಶ್ನೆ ನಮ್ಮಲ್ಲಿ ಮೂಡ್ತದೆ. ಅದಕ್ಕೆ ಅದು ಆಗ್ಬಾರ್ದು ಸರ್. ಏನೋ ಆಗಿರ್ತಾವ ಅದನ್ನ ಬರೆದು ಕಳ್ಸಿರಿ ಸರ್. ಸರ್ಕಾರ ಮಾಡಿದಾಗ ಅದನ್ನ ತಕ್ಕೊಳಕ್ ವಿಚಾರ ಮಾಡಿದಾಗ ನೀವು ಈ ರೀತಿ ಪೊಲೀಸರ ನೈತಿಕತೆ ಯಾರ್ದು ಇಲ್ಲ ಸರ್. ಹಾಗಾದ್ರೆ ನೀವು ನಮ್ಮ ಮೇಲೆ ಕೇಸ್ ಹಾಕಿದಾಗ ನಮ್ಮ ನೈತಿಕತೆ ಕುಗ್ಗಿಸಿದ್ರೇನು? ಇಲ್ಲ, ನಿಮ್ ಕಾನೂನು ಸುವ್ಯವಸ್ಥೆ ಮಾಡಕ್ ಮಾಡಿದಿರಿ, ಅದು ಒಪ್ಕೊಂಡಿದ್ದೇವೆ, ನಾವು ಗೌರವಿಸಿದ್ದೇವೆ, ನಾವು ಜೈಲಿಗೂ ಹೋಗಿ ಬಂದಿದ್ದೀವಿ. ಎಲ್ರಿಗೂ ಗೊತ್ತಿರ್ಬೋದು, ಈ ಸಭೆಯಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೋದು. ಆದ್ರೆ ಕನ್ನಡ ಸ್ಕೂಲ್ ಟೀಚರ್ಸ್ಗಳು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್, ಹಳ್ಳಿಗಳಲ್ಲಿ ಕನ್ನಡನ ಬರ್ತಾ ಇಲ್ಲ ಅಂತ ನಮ್ಮ ಮಕ್ಕಳನ್ನ ನಾವ ಟ್ಯೂಷನ್ ಹಾಕೋ ಪರಿಸ್ಥಿತಿ ಬಂದಿದೆ ಸರ್. ಇದೇ ತರ ಕಲ್ಕಾನ್ ಗ್ರಾಮದಲ್ಲಿ ಸರ್ 1ನೇ ತರಗತಿಯಿಂದ 7ನೇ ತರಗತಿ ಟೋಟಲ್ 30 ಜನ ಮಕ್ಕಳಿದ್ದಾರೆ ಸರ್. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಅಲ್ಲಿ ಶಿಕ್ಷಕರ ಬೇಜವಾಬ್ದಾರಿ ಇಲ್ಲ ಸರ್. ಅವ್ರು ಒಳ್ಳೆ ಶಿಕ್ಷಣ ಕೊಡ್ತಾ ಇಲ್ಲ ಸರ್. ಕೇಳೋಕ್ ಹೋದ್ರೆ ಸರ್ ಹೇಳ್ತಾರ ನಮ್ ಜವಾಬ್ದಾರಿ ಏನಿತ್ತು ನಾವು ಅದನ್ನ ಮಾಡಾಕ್ತೀವಿ, ಬೇಕಿದ್ರೆ ಕಳಿಸಿ, ಬೇಡ ಇದ್ರೆ ನಮ್ಗೇನಿಲ್ಲ ಅಂತ. 3 ಜನ ಶಿಕ್ಷಕರಿದ್ದಾರೆ ಸರ್. 3 ಜನ ಕರೆಕ್ಟ್ ಆಗಿ ಎಜುಕೇಶನ್ ಮಕ್ಕಳಿಗೆ ಕೊಡ್ತಾ ಇಲ್ಲ ಸರ್. ನಾವೇನಾದ್ರೂ ಪೋಷಕರು ಕೇಳಕ್ ಹೋದ್ರೆ ನಮ್ಮ ಮೇಲೆ ಹೆಣ್ಮಕ್ಳಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ನಮ್ಮನ್ನ ವಿರೋಧ ಮಾಡ್ತಾ ಇದ್ದಾರೆ ಸರ್. ಕಡು ಮಕ್ಕಳಿಗೆ ಪ್ರತಿಯೊಬ್ಬ ತಂದೆ ತಾಯಿ ಕನಸು ಸರ್, ನಮ್ಮ ಮಕ್ಕಳು ಸರಿಯಾಗಿ ಶಿಕ್ಷಣ ಕಲಿತ ಒಂದು ಒಳ್ಳೆ ಉದ್ಯೋಗದಲ್ಲಿ ಇರ್ಲಿ ಅಂತ ಸರ್. ಬಟ್ ಅಲ್ಲಿ ಎಜುಕೇಶನ್ ಸರಿಯಾಗಿ ಕಲಿಸಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಮುಂದೆ ಯಾವ ಸರ್ಕಾರಿ ನೌಕರರಾಗ್ತಾವಂತ ನಾವು ಕನಸು ಕಾಣ್ಬೇಕು ಸರ್. ಸರ್ ಪ್ಲೀಸ್ ನೀವು ಅಲ್ಲಿ ಒಂದ್ಸರಿ ವಿಸಿಟ್ ಕೊಟ್ಟು ಅಲ್ಲಿ ಪರಿಸ್ಥಿತಿಯನ್ನ ನೀವು ಗಮನಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್, ದಯವಿಟ್ಟು. ಯಾಕಂದ್ರೆ ಅಲ್ಲಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ರಾವ್ ಬೋರ್ಸೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಸಿಂಧಿ, ಮಹಾನಗರ ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್, ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ರವಿ ಬಂಗಾರಪ್ಪನವರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೃಷ್ಣ ಕಾಂಬ್ಳೆ, KMM ನ್ಯೂಸ್, ಬೆಳಗಾವಿ.